ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜೆಸ್ಸಿ ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಆನ್ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಲೈಫಲ್ಲಿ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಮನೆ ಪುಟ್ಟಲಕ್ಷ್ಮಿನ ತೋರಿಸ್ತೀನಿ ರೀ, ಯಾವ ಥರ ರೆಡಿ ಮಾಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು. ನಿದ್ದೆನೇ ಇಲ್ಲ ಗೈಸ್, ಇವಾಗ ಆಲ್ರೆಡಿ 2 o'clock ಆಗಿದೆ. ತಲೆ ಸ್ನಾನ ಮಾಡ್ಕೊಂಬಿಟ್ಟು ಬಂದಿದ್ದೀನಿ, ನೈವೇದ್ಯ ಮಾಡೋಕ್ಕೆ ಹೋಗಬೇಕು. ಅದಕ್ಕೆ ಲಾಂಗ್ ಡ್ರೆಸ್ ಹಾಕ್ಕೊಂಬಿಟ್ಟೆ, ಸ್ಯಾರಿ ಆಮೇಲೆ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇರಿ ನಮ್ಮ ದೇವ್ರನ್ನ ಯಾವ ಥರ ರೆಡಿ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಈ ಸಲ ನಾನು ಈ ಥರ ಸ್ಯಾರಿ ಉಡ್ಸಿದ್ದೀನಿ. ಇದೇ ಗೈಸ್ ನನ್ನ ರೇಷ್ಮೆ ಸ್ಯಾರಿ, ಬ್ರಿಗ್ ಆ್ಯಂಡ್ ಬ್ರೌನ್ ಕಲರ್. ಇವಾಗ ಟ್ರೆಂಡ್ ಆಗಿದೆ ಎಲ್ಲ ಬ್ರಿಗ್ ಕಲರು, ಅದು ಮತ್ತು ಬ್ರೌನ್ ಕಲರ್ ಬಾರ್ಡರು. ಇದು ಆ್ಯಕ್ಚುಲಿ ವಿಡಿಯೋದಲ್ಲಿ ಆರೆಂಜ್ ಥರ ಕಾಣಿಸ್ತಾ ಇದೆ, ಬಟ್ ಇದು ಆರೆಂಜ್ ಅಲ್ಲ. ಈ ಥರ ಉಡ್ಸಿದ್ದೀನಿ. ಇನ್ನು ನಾನು ಕಲಶ ಸ್ಥಾಪನೆ ಏನು ಮಾಡಿಲ್ಲ, ಫುಲ್ ಖಾಲಿಯಾಗಿ ಬಿಟ್ಟಿದ್ದೀನಿ. ಮಾಡಬೇಕು. ಮಡ್ಲಕ್ಕಿ ತಟ್ಟೆ ರೆಡಿ ಮಾಡಿದ್ದೀನಿ. ಹಾಗೆ ಇನ್ನೇ ಬೆಲ್ಲ ಎತ್ತಿಕ್ಕಿಲ್ಲ ಗೈಸ್, ಹಂಗೆ ಇದೆ. ಇಲ್ಲಿ ಬಂದುಬಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡಿಕ್ಕಿದ್ದೀನಿ. ಇದೊಂದು ಸರಿ ತೋರಿಸ್ತೀನಿ ನೋಡಿ. ನಾನು ಈ ಕಲಶದೊಳಗಡೆ ಇವಾಗ ಸ್ಥಾಪನೆ ಮಾಡಬೇಕಾದ್ರೆ ಇಷ್ಟೆಲ್ಲ ಹಾಕ್ತೀನಿ. ಗೋಮೂತಿ ಚಕ್ರ, ಇದು ಗೋಮೂತಿ ಚಕ್ರ, ಲಕ್ಷ್ಮೀ ಕವಡೆ, ಅರಿಶಿಣದ ಕೊಂಬು, ಗುಳಗಂಜಿ, ಕಣಸಕ್ಕರೆ, ಬಟ್ಲಡಿಕೆ, ಇದು ಜಾವಿದ್ ಪೌಡ್ರು ಸ್ವಲ್ಪ ಹಾಕಬೇಕು, ಮತ್ತು ಇದು ಲಾವೆಂಚದ ಬೇರು, ಕಮಲದ ಬೀಜ, ಶ್ರೀಫಲ, ತುಪ್ಪ ಇಷ್ಟು, ಮತ್ತು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಹೂವು ಇಷ್ಟು ಹಾಕ್ತೀನಿ ಗೈಸ್. ಇವಾಗ ನಾನು ಕಲಶ ಸ್ಥಾಪನೆ ಮಾಡಬೇಕಾದ್ರೆ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಮಡ್ಲಕ್ಕಿ ರೆಡಿ ಆಯಿತು. ಇನ್ನು ಮುಂದೆ ಒಂದು ಕಲಶ ಮತ್ತು ತಟ್ಟೆ ಎಲ್ಲ ಜೋಡಿಸ್ಕೊಂಡೆಲ್ಲ ರೆಡಿ ಮಾಡ್ಕೋಬೇಕು ನೋಡಿ. ಯಾವ ಥರದ್ದಿದೆ ಇಲ್ಲ, ಇದೊಂದು ಚೂರು ಎತ್ತಿಕ್ಬಿಟ್ಟು ತಟ್ಟೆಗಳೆಲ್ಲ ಆ ಕಡೆ ಇಟ್ಟಿದ್ದೀನಿ. ತೆಂಗಿನಕಾಯಿ ಎಲ್ಲ ನನ್ನ ಮೆಸ್ಸಿ ಆಗಿದೆ. ಬೇಗ ರೆಡಿ ಮಾಡಿಕೊಂಡು ಸಿಗ್ತೀನಿ ಗೈಸ್. 80% ಆಗೋದಂಗೆ ಎಲ್ಲ ಕೆಲಸ ನೋಡಿ. ಅಲ್ಲೆಲ್ಲ ಸ್ವಲ್ಪ ಮೆಸ್ಸಿ ಇದೆ, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ನೋಡಿ. ನಾನು ಮುತ್ತೈದ್ರಿಗೆ ಬರೀ 5 ಜನಕ್ಕೆ ಮಾತ್ರ ಅಲ್ಲಿ ಇಟ್ಟಿದ್ದೀನಿ. ಕಾಯಿ ಇಕ್ಕಕ್ಕೆ ಸ್ಪೇಸ್ ಇಲ್ಲ ಅಂತೇಳ್ಬಿಟ್ಟು ತೆಂಗಿನಕಾಯಿ ಇನ್ನೆಲ್ಲ ಅಲ್ಲಿ ಜೋಡಿಸಿದ್ದೀನಿ. ಆಮೇಲೆ ಎಲ್ಲ ಪ್ಯಾಕ್ ಮಾಡಬೇಕು. ಕವರ್ಸ್ ತಂದಿದ್ದೀನಿ ಗೈಸ್, ಆ ಕವರ್ಸಲ್ಲಿ ಪ್ಯಾಕ್ ಮಾಡಬೇಕು. ಪೂಜೆ ಮಾಡೋಕ್ಕೆ ಒಂದು 5 ಜನ ಮುತ್ತೈದ್ರಿಗೆ ಇರಲಿ ಅಂತೇಳ್ಬಿಟ್ಟು ಅಲ್ಲಿ ಇಕ್ಕಿದ್ದೀನಿ. ಇನ್ನು ಉರುಳಿಗೆಲ್ಲ ನೀರು ತುಂಬಿಸಿ ಹೂವು ಹಾಕಬೇಕು. ಪ್ಲಸ್ಸು ಲಕ್ಷ್ಮಿ ಮತ್ತು ವಿನಾಯಕಗೆ ಅಭಿಷೇಕ ಮಾಡಿ ಕುಂಕುಮಾರ್ಚನೆ ಎಲ್ಲ ಮಾಡಬೇಕು. ನೈವೇದ್ಯಗಳು ರೆಡಿ ಆಗ್ತಾ ಇದೆ ಗೈಸ್. ನಿಮ್ಗೆ ಹೇಳಿಲ್ಲಲ್ಲ ಈ ಸರಿ ನಾನು ಹಬ್ಬಕ್ಕೆ ಏನು ತೊಗೊಂಡೆ ಅಂತ ಹೇಳ್ಬಿಟ್ಟು. ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನೋಡಿ. ಇಲ್ಲಿದೆ ಎಲ್ಲ ಕತ್ತು ಚೈನು, ಇದೊಂದು ತೊಗೊಂಡೆ ಈ ಸರಿ ಹಬ್ಬಕ್ಕೆ, ಅದು ಬೆಳ್ಳಿದು. ಮತ್ತು ಇಲ್ಲಿ ಚಿಕ್ಕದು ದೀಪ ಐತಲ್ಲ, ಅದನ್ನು ಆಲ್ರೆಡಿ ನೀವು ನೋಡಿದಿರೋ ದೊಡ್ಡ ದೀಪ. ಈ ಸರಿ ಈ ಚಿಕ್ಕ ದೀಪ ತೊಗೊಂಡೆ. ಮತ್ತು ಇಲ್ಲಿ ಪಂಚಪಾತ್ರ, ನಮ್ಮ ಮನೆಗೆ ಪಂಚಪಾತ್ರ ಇರಲಿಲ್ಲ, ಇದನ್ನು ತಗೊಂಡೆ. ಈ ಸರಿ ಹಬ್ಬಕ್ಕೆ ಇಷ್ಟು ಶಾಪಿಂಗ್ ಮಾಡಿದ್ದೀನಿ ಗೈಸ್. ಇನ್ನು ಕನ್ನ ಹೊಸ್ಲಿಗೆಲ್ಲ ಹೂವೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ಎಲ್ಲ ರೆಡಿ ಆಗಿದ್ದು, ನಾನು ರೆಡಿ ಆಗಿದ್ದೀನಿ. ಅಮ್ಮನವ್ರಿಗೂ ಫುಲ್ ಎಲ್ಲ ರೆಡಿ ಮಾಡಿದ್ದೀನಿ. ಜಸ್ಟ್ ಇವಾಗ ಹಾರ ಹಾಕ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡೋದು. ಮತ್ತು ವಿನಾಯಕನ ಲಕ್ಷ್ಮಿಗೆ ಅಭಿಷೇಕ ಮಾಡಬೇಕು, ಕುಂಕುಮಾರ್ಚನೆ ಮಾಡಬೇಕು, ಎಲ್ಲ ಒಂದೊಂದಾದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಫಸ್ಟು ಪೂಜೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಈ ಥರ ರೆಡಿ ಆಗಿದ್ದೀನಿ, ಸಿಂಪಲ್ಲಾಗಿ. ಬೆಳಗ್ಗೆ ಎಲ್ಲ ರೆಡಿ ಆಯಿತು. ಇವಾಗ ನಾನು ಕನ್ನ ಇಬ್ಬರು ಸೇರಿ ಅಮ್ಮನಿಗೆ ಹೂವಿನ ಹಾರ ಹಾಕ್ತಾಯಿದ್ವಿ. ಪ್ರತಿ ವರ್ಷ ನಾವು ಇದನ್ನೇ ಫಾಲೋ ಮಾಡ್ತೀವಿ. ಕನ್ನನ ಪಂಚೆ ಹಾಕ್ಕೊತಾರೆ. ನೆಕ್ಸ್ಟ್ ಈ ಸರಿ ನಾವು ಹುಟ್ಟಿರೋ ಸ್ಯಾರಿ ತುಂಬಾ ಸ್ಪೆಷಲ್ಲು, ಅದು ಮಾರಮ್ಮನ ಸ್ಯಾರಿ. ನನಗೆ ಈ ಸಲ ಇದು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಮಾರಮ್ಮ ಹುಟ್ಟಿರೋ ಸ್ಯಾರಿ ನನಗಲ್ಲಿ ಕೊಟ್ಟರು ಪೂಜಾರಿಯವರು. ಆ ಸ್ಯಾರಿ ಒಳ್ಳೆ ದಿನ ಬರಲಿ ಅಂತೇಳಿ ಕಾಯ್ತಾ ಇದ್ದೆ. ಅದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಳ್ಳೋ ಥರ ಆಯಿತು ನೋಡಿ. ತುಂಬಾ ಖುಷಿ ಆಯಿತು. ಬೆಳಗ್ಗೆ ಪೂಜೆಗೆ ಆ ಸೀರೆ ಉಟ್ಕೊಂಡಿದ್ದು. ಇವಾಗ ಎಲ್ಲ ರೆಡಿ ಆಯಿತು. ಅಮ್ಮನವ್ರಿಗೆ ಹಾರ ಎಲ್ಲ ಹಾಕಿ ಇನ್ನು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಪಕ್ಕದಲ್ಲಿ ದೇವ್ರ ಸಾಂಗು ಇಟ್ಕೊಂಡು, ಅದೇ ವರಮಹಾಲಕ್ಷ್ಮಿ ಅವ್ರದ್ದೇ ಸಾಂಗ್ ಇಟ್ಕೊಂಡು, ಲಕ್ಷ್ಮಿ ಸಾಂಗ್ಸು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇನ್ನು ಹೂವೆಲ್ಲ ಹಾಕಿದ್ಮೇಲೆ ದೀಪಾರಾಧನೆ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಆಗೋಯ್ತು ಗೈಸ್. ನೈವೇದ್ಯಗಳು 5 ಥರ ಇಟ್ಟಿದ್ದೀನಿ. ನಿಮ್ಮ ಹತ್ರ ತೋರಿಸ್ತೀನಿ ಏನೇನು ಇಕ್ಕಿದ್ದೀನಿ ಅಂತ. ಪ್ರತಿ ವರ್ಷ ಏನು ಮಾಡ್ತೀನೋ ಅದೇನೇ ನಾನು ಈ ವರ್ಷನೂ ಮಾಡಿರೋದು. ತುಂಬಾ ಚೆನ್ನಾಗಿ ನಡೀತು ಗೈಸ್ ನಮ್ಮದಂತೂ. ಈ ಸಲ ಹರಿಬರಿ ಇಲ್ಲ, ಏನೂ ಇಲ್ಲ. ನೈಟಲ್ಲಿ ಸ್ವಲ್ಪ ಬ್ಯುಸಿ ಅನ್ನಿಸ್ತು, ಬಟ್
ಬೆಳಗ್ಗೆ ಮಾತ್ರ ತುಂಬ ಅಂದರೆ ತುಂಬಾ ಪೀಸ್ಫುಲ್ಲಾಗಿ ನಡೀತು ನಮ್ಮ ಪೂಜೆ ಅಂತೂ. ನಿಧಾನಕ್ಕೆ ಒಂದ್ಸರಿ ಸಾಂಗ್ಸ್ ಇಟ್ಕೊಂಡು ಗೈಸ್ ಇನ್ನೂ ಬೆಳಕಾಗಿಲ್ಲ. ಟೈಮ್ ಬಂದುಬಿಟ್ಟು 5:30. ಪಕ್ಕದ ಮನೆಯವರು ಆಚೆ ಲೇಟ್ ಹಾಕಿದ್ರೆ ನಾವು ಲೇಟಾಗಿ, ಅದಕ್ಕೆ ಅಷ್ಟೊಂದು ಬೆಳಕು ಕಾಣಿಸ್ತಾ ಇದೆ. ಕರೆಕ್ಟಾಗಿ ಎಕ್ಸಾಕ್ಟ್ 5:30ಗೆ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಮುಗಿಯೋಷ್ಟೊತ್ತಿಗೆ ಒಂದು 7:30 ಆಗೋಯ್ತು. पद्मालयां पद्मां सुचिं स्वाहां सुधां सुधां धन्यां हिरण्मयीं लक्ष्मीं नित्यपुष्टामि ಬಂದಿರೋದು ಸಬ್ರೇಶ್ ಅಲ್ಲ ಲೇಡಿ ಆಯಮ್ಮನೂ ಬರಲ್ಲ ಅಂತ ಹೇಳ್ತಾರೆ. ಎಫ್ ಡಿ ಏನೂ ಲೇಡಿನೇ, ಅದು ನಮ್ಮ ಬಲ್ಜಿಗೆ ಫ್ರೀ ಉಷಾ ಮೇಡಮ್. ಆಯಮ್ಮನೂ ಬರಲ್ಲ. ಏನಾಕಮ್ಮ ಇದು ಹೂ ಮಾಡ್ಕೊಂಡಿಲ್ಲ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಲಕ್ಷ್ಮೀ ವಿಗ್ರಹ ಆ್ಯಂಡ್ ವಿನಾಯಕ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾ ಇದ್ದೀವಿ. ನನಗೆ ಗೊತ್ತಿರೋ ಮಟ್ಟದಲ್ಲಿ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ಆ ತಪ್ಪು ತಿಳ್ಕೊಬೇಡಿ, ನನಗೆ ಗೊತ್ತಂಗೆ ನಾನು ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿ ಫೋನಲ್ಲೆಲ್ಲ ಇಟ್ಕೊಂಡು ಸಾಂಗ್ಸ್ ಮಾಡ್ತಾಯಿದ್ದೀನಿ. ಫಸ್ಟ್ ನೀರಿಂದ ಆಯಿತು, ಮತ್ತು ನಾನು ಏನೇನರಿಂದ ಅಭಿಷೇಕ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೀರು, ತುಪ್ಪ, ಆಮೇಲೆ ಮೊಸರು, ಹಾಲು, ಮತ್ತು ಇನ್ನೇನು ಫ್ರೂಟ್ಸು, ರೈಸ್ ಎಲ್ಲ ಡ್ರೈ ಫ್ರೂಟ್ಸಿಂದ ಎಲ್ಲ ಫ್ರೂಟ್ಸ್ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಹಾಲು, ಇಷ್ಟರಿಂದ ನಾನು ಅಭಿಷೇಕ ಮಾಡಿದ್ದು.
ನಾನು ನೋಡಿದ್ದು ಆ್ಯಂಡ್ ತಿಳಿದಿರೋ ಪ್ರಕಾರ ನಾನು ಈ ಥರ ಮಾಡಿದ್ದೀನಿ. ನನಗಂತೂ ತುಂಬ ಖುಷಿ ಕೊಡ್ತದೆ. ಹಬ್ಬದ ದಿನ ಅಂತೂ ತುಂಬ ನೆಮ್ಮದಿಯಿಂದ ಪೂಜೆ ಆಯಿತು. ಪ್ರತಿ ವರ್ಷ ಸ್ವಲ್ಪ ಹರಿಬರಿ ಅಂದರೆ ಸ್ವಲ್ಪ ಜೋರು ಟೈಮ್ ಆಯಿತು ಅಂತ ಈ ಸರಿ ಟೈಮ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಭಿಷೇಕ ಮುಗಿದ ಮೇಲೆ ಮತ್ತು ನಾನು ಕುಂಕುಮಾರ್ಚನೆ ಮಾಡಿದೆ. ಕುಂಕುಮಾರ್ಚನೆ ಮಾಡಿ ಬುಕ್ಕೆಲ್ಲ ಓದಿ ಅಷ್ಟೋತ್ತರ ನಾಮಗಳು ಹೇಳ್ಕೊಂಡು ತುಂಬಾ ಚೆನ್ನಾಗಿ ನಡೀತು ಈ ಸರಿ ಪೂಜೆ ಅಂತೂ. ನೋಡಿ ಫ್ರೂಟ್ಸ್ ಬನಾನಾ, ಆ್ಯಪಲ್ಲು ಆ್ಯಂಡ್ ದಾಳಂಬ್ರಿ, ಖರ್ಜೂರ ಇದೆಲ್ಲ ಕಟ್ ಮಾಡಿ ಅಭಿಷೇಕ ಮಾಡ್ತಿರೋದು. ಇಷ್ಟಿಗೆ ಕಂಪ್ಲೀಟ್ ಆಗೋಯ್ತು ಗೈಸ್ ನಮ್ಮ ಪೂಜೆ ಎಲ್ಲ. ಮಹಾಮಂಗಳಾರತಿ ಕೊಟ್ಬಿಟ್ಟೆ. ನಮ್ಮ ಶಶ್ವತ ಅಕ್ಷತೆ ಆಗ್ತಾ ಇದ್ದಾಳೆ. ಫಸ್ಟ್ ಟೈಮ್ ನಮ್ಮ ಶಶ್ವತ ಈ ಥರ ಹೂ ಮುಡ್ದಿರೋದು. ಅಲ್ಲೇ ಹಾಕಂದ ಹಾಕಲ್ಲೇ ಚಾಮಿಗೆ ಸಾಕು ಚೇಸಿ ಸಾಕು ಇದೆ. ಅಲ್ಲಿ ತಮಾಷೆ ಮಾಡ್ತಾ ಇದೆಯಾ ನೋಡ, ಟ್ಯಾಗ್ ಬಿಚ್ಕೊಂಡು ರೋಡಿ ಥರ ಹೆಂಗಿದೆಯಾ ಗೈಸ್. ಇದು ಸ್ಯಾರಿಯಲ್ಲಿ ನಾನು ಸ್ಟಿಚ್ ಮಾಡಿ ಶಶ್ವತ ಡ್ರೆಸ್ ವರ್ಕ್ ಎಲ್ಲ ನಾನೇ ಮಾಡಿದ್ದು. ಇಲ್ಲಿ ತೋರಿಸ್ತೀನಿ ಬಾಂಗೆ ಬಾರಿ ನೋಡಿ. ಇದೆಲ್ಲ ಕಟ್ಟಕ್ಕಿದ್ರೆ ಕಟ್ಟಿಸ್ಕೊಂಡಿರ ನೋಡಿ. ಇದೆಲ್ಲ ನಾನೇ ವರ್ಕ್ ಮಾಡಿದ್ದು. ಹಾಕ್ತೀನಮ್ಮ, ಮೇಕಪ್ ಮಾಡ್ಬೇಕಂತ ಅವಳಿಗೆ ಗೈಸ್. ಎಂಚಸಿ ಹಾಕ್ತೀನಿ. ನೋಡಿದ್ರಲ್ಲ ನಮ್ಮ ಜಶ್ವತೆ ಎಷ್ಟು ಮಾತಾಡ್ತಾಳೆ. ನಾನು ಏನು ಮೇಕಪ್ ಮಾಡ್ಕೊಂಡ್ರೆ ಅವಳಿಗೂ ಸೇಮ್ ಮೇಕಪ್ ಮಾಡಬೇಕು ಅಂತ ಕೇಳ್ತಾಳೆ ಗೈಸ್. ಇವಾಗ ಫಸ್ಟ್ ಅರಿಶಿನ ಕುಂಕುಮ ನಮ್ಮ ಜಶ್ವತೆಗೆ ಕೊಡ್ತಾಯಿದ್ದೀನಿ ನಾನು. ಫಸ್ಟ್ ಕಾಲಿಗೆಲ್ಲ ಅರಿಶಿನ ಎಲ್ಲ ಹಚ್ಬಿಟ್ಟು ನೀಟಾಗಿ ಕೊಡ್ತೇನೆ. ಲಕ್ಷ್ಮೀದೇವಿನೇ ನಮ್ಮ ಮನೆಗೆ ಬಂದಿದ್ದಾಳೆ, ನಮ್ಮ ಮನೆಯಲ್ಲಿದ್ದಾಳೆ ಅನ್ನೋ ಥರ ನನಗೂ ನಮ್ಮ ಕನ್ನ ನಾವು ಭಾವಿಸೋದು. ಆದ್ದರಿಂದ ಅವಳು ಹುಟ್ಟಿದಾಗಿಂದನೇ ನಾನು ಹಬ್ಬ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಅವಳು ಹೊಟ್ಟೆಯಲ್ಲಿದ್ದಾಗ ನಾನು ಹರಕೆ ಹೊತ್ಕೊಂಡಿದ್ದೆ, ನನಗೆ ಹೆಣ್ಮಗುನೇ ಆದರೆ ನೆಕ್ಸ್ಟ್ ಇಯರಿಂದ ನೀನು ಹಬ್ಬ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ಮೊದಲು ನಾನು ಮಾಡ್ತಾ ಇರಲಿಲ್ಲ. ಲಾಸ್ಟ್ 3 ಇಯರ್ಸಿಂದ ನಮ್ಮ ಜೆಸ್ಸಿ ಹುಟ್ಟಿ ಇವಾಗ 4th ರನ್ನಿಂಗ್ ಅವಳಿಗೆ 4 ಇಯರು. ನಾನು ಇವಾಗ ಈ ಹಬ್ಬ ಬಂದುಬಿಟ್ಟು 4th ಹಬ್ಬ ನಾನು ಮಾಡ್ತಾ ಇರೋದು. ಆವಾಗಿಂದ ನಾನು ನಮ್ಮ ಜೆಸ್ಸಿ ಹುಟ್ಟಿದಾಗಿಂದನೇ ನಾನು ಹಬ್ಬ ಮಾಡ್ಕೊಂಬರ್ತಾ ಇರೋದು. ಸಾಕ್ಷಾತ್ ನಮ್ಮ ಮನೆ ಲಕ್ಷ್ಮೀದೇವಿನೇ ಹುಟ್ಟಿದ್ದಾಳೆ ಅಂತ ನಾವು ಭಾವಿಸ್ತೀವಿ ನಾನು ನಮ್ಮ ಕನ್ನ. ಶಶ್ವತಾಗಿ ಇವಾಗ ಅರ್ಶಿನ ಕುಂಕುಮ ಕೊಟ್ಟಿದ್ದಾಯಿತು, ತಾಂಬೂಲ ಕೊಡ್ತಾಯಿದ್ದೀನಿ. ಅವಳಿಗೆ ಕೇಳ್ತಾ ಇದ್ದೆ ನಮ್ಮ ಮನೆಗೆ ಯಾರು ಬಂದಿರೋದು ಅಂದರೆ, ಯಾರು ಬಂದಿದ್ದಾರೆ ಮಮ್ಮಿ ಅಂತ ಕೇಳಿದ್ಲು. ಲಕ್ಷ್ಮೀದೇವಿ ಅಂತ ಹೇಳಬೇಕು ಅಂದರೆ ನಿಮ್ಮ ಮನೆಗೆ ಯಾರು ಬಂದಿರೋದು ಅಂತ ಕೇಳಿ ಎಷ್ಟು ನೀಟಾಗಿ ಲಕ್ಷ್ಮೀದೇವಿ ಬಂದೈತೆ ಅಂತ ಕೇಳಿದ್ಲು. ತುಂಬಾ ಖುಷಿ ಆಯಿತು ನನಗೆ ಫಸ್ಟ್ ತಾಂಬೂಲ ಅವಳು ಕೊಟ್ಟಿದ್ದಕ್ಕೆ. ಅವಳಿಗೆ ಕಾಲಿಗೆ ನಮಸ್ಕಾರ ಮಾಡಬೇಕಾದ್ರೆ ನೋಡಿ ಗೈಸ್, ಒಂದು ಸರಿ ನಮಸ್ಕಾರ ಮಾಡೋ ಅಷ್ಟೊತ್ತಿಗೆ ಇನ್ನೊಂದು ಸರಿ ಮಾಡು ಅಂತ ಮತ್ತೆ ಅಕ್ಷತೆ ಕಾಲು ಎತ್ಕೊಂಡು ಮತ್ತೆ ಮಾಡಿಸ್ಕೊತಾಳೆ. ಬಿಕಾಸ್ ಅವಳು ಕಾಲಿಗೆ ಇದುವರೆಗೂ ಹುಟ್ಟಿದಾಗಿಂದ ನಾನು ಯಾವತ್ತೂ ಬಿದ್ದಿಲ್ಲ, ಫಸ್ಟ್ ಟೈಮ್ ಅಲ್ವಾ. ಅದಕ್ಕೆ ಅವಳು ನೋಡಿ ಇನ್ನೊಂದು ಸರಿ ಮಾಡು ಅಂತ ವಿಡಿಯೋ ಎಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತಾಯಿದೆ ನನಗೆ. ವಯಸ್ಸವ್ರು ಕೊಡಬೇಕಾದ್ರೆ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತಾಯಿದೆ. ತುಂಬ ನೋಡಿ ಏನೋ ಒಂಥರ ಮೈಯೆಲ್ಲ ಜುಮ್ ಅಂತ ಇದೆ. ಹಬ್ಬ ನಮ್ಮ ಜಶ್ವತಾಗಿ ಈ ಥರ ಎಲ್ಲ ಮಾಡಿದ್ನ ನಾನು ಅಂತ ಹೇಳ್ಬಿಟ್ಟು. ನಮ್ಮನೆ ಪುಷ್ಟ ಲಕ್ಷ್ಮಿ ಗೈಸ್ ನಮ್ಮ ಜಶ್ವಿತ ಅಂತೂ. ನೆಕ್ಸ್ಟು ನಾನು ಎವ್ರಿ ಹಬ್ಬಕ್ಕೂ ನಾನು ನಮ್ಮ ಕನ್ನ ಆಶೀರ್ವಾದ ತಗೊಳ್ಳೋದು ನನಗೆ ಮ್ಯಾನಿಟರಿ. ಹಾಗೆ ಪ್ರತಿಯೊಂದು ಶುಕ್ರವಾರ ನನ್ನ ಮನೆಯಲ್ಲಿ ಪೂಜೆ ಮಾಡಿದಾಗೂ ಪ್ರತಿ ಶುಕ್ರವಾರ ನಮ್ಮ ಕನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತೀನಿ. ಅದೇ ಥರ ಪೂಜೆ ಎಲ್ಲ ಮುಗಿದ್ಮೇಲೆ ಕನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡೆ. ನೆಕ್ಸ್ಟು ನಾನು ಮಾಡಿದ್ನೆಲ್ಲ ಜಶ್ವತೆಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಮಮ್ಮಿ ನಾನು ನಿನಗೆ ಮಾಡ್ತೀನಿ ಅಂತ ಹೇಳಿದ್ಲು. ಹಬ್ಬದ ದಿನ ಅರಿಶಿನ ಕುಂಕುಮ ಕೊಡೋದು ಬೇಡ ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಅವಳ ಹತ್ರ ಸೇಮ್ ನಾನು ಯಾವ ಥರ ಮಾಡೋದು ಅದೇ ಥರ ಮಾಡ್ತಾಯಿಲ್ಲ. ಕಾಲಿಗೆಲ್ಲ ಅರಿಶಿನ ಹಚ್ಚಿ ಅರಿಶಿನ ಕುಂಕುಮ ಕೊಟ್ಟು ಎಷ್ಟು ನೀಟಾಗಿ ಮಾಡಿದ್ಲಾಗ ತುಂಬಾ ಖುಷಿ ಆಯಿತು ನನಗೆ. ಅವಳು ಕೇಳಿ ಮಾಡಿಸ್ಕೋಬೋದು ಗೊತ್ತಿಲ್ಲ, ಬಟ್ ಅವಳು ಕೇಳಿದ ಮೇಲೆ ಅರಿಶಿನ ಕುಂಕುಮ ನಾನು ಕೊಡ್ತೀನಿ ಮಮ್ಮಿ ಅಂದಮೇಲೆ ನನಗೆ ಹಬ್ಬದ ದಿನ ಬೇಡ ಅನ್ನಿಸ್ಲಿಲ್ಲ. ನನಗೆ ಫಸ್ಟ್ ಅರಿಶಿನ ಕುಂಕುಮ ತೊಗೊಂಡಿದ್ದು ಹಬ್ಬದ ದಿನ ನನ್ನ ಚೆಸ್ಸಿ ಕೈಯಿಂದನೇ. ನೋಡಿ ಎಷ್ಟು ನೀಟಾಗಿ ಹಚ್ತಾ ಇದ್ದಾಳು. ತುಂಬಾ ಖುಷಿ ಆಯಿತು ಅವತ್ತು. ನನ್ನ ಮಗ ನೋಡ್ಬೋದು ನಾನು ಎಷ್ಟು ಖುಷಿ ಪಡ್ತಾಯಿದ್ದೀನಿ ನಮ್ಮ ಜಶ್ವಿತ ಥರ ಕೊಡ್ತಾ ಇರೋದಕ್ಕೆ. ಈಗ ಸ್ವಲ್ಪ ವಿಡಿಯೋಸ್ ಎಲ್ಲ ಲೇಟ್ ಆಗ್ತಾಯಿದೆ ಬಿಕಾಸ್ ನಾನು ತುಂಬಾ ಬ್ಯುಸಿ ಇದ್ದೀನಿ. ಹಬ್ಬದ ಟೈಮೆಲ್ಲ ಸ್ಯಾರಿ ಕುಚ್ಚೋಸ್ ಜಾಸ್ತಿ ಬರ್ತಾಯಿದೆ, ಸ್ಟಿಚಿಂಗ್ದೆಲ್ಲ ಬರ್ತಾಯಿದೆ. ಅದರಿಂದ ಹಬ್ಬ ಇದು ಬ್ಯುಸಿ ಇರೋದ್ರಿಂದ ನಾನು ವಿಡಿಯೋಗೆ ಎಡಿಟ್ ಮಾಡಿಬಿಟ್ಟು ಹಾಕೋಕ್ಕಾಗ್ತಾಯಿಲ್ಲ. ಅದರಿಂದನೇ ತುಂಬ ಲೇಟ್ ಆಗ್ತಾಯಿದೆ ವಿಡಿಯೋಸು. ತುಂಬಾ ಬ್ಯುಸಿ ಆಗೋಗ್ಬಿಟ್ಟಿದ್ದೀನಿ ಗೈಸ್ ನಾನಂತೂ. ನೋಡಿ ಇವಾಗ ನಮ್ಮ ಜಶ್ವಿತ ಕೊಟ್ಟಿದ್ದಾಯಿತು ಅರಿಶಿನ ಕುಂಕುಮ ಎಲ್ಲ. ಇವಾಗ ಕಾಲಿಗೆ ನಮಸ್ಕಾರ ಮಾಡೋದು ಆಶೀರ್ವಾದ ಮಾಡ್ತಾಯಿದ್ದೀನಿ.
ನಮ್ಮ ಬಂಗಾರ ಗೈಸ್ ತುಂಬಾ ಖುಷಿ ಆಗ್ತಾಯಿದೆ ನೋಡಿ, ಎಷ್ಟು ನೀಟಾಗಿ ಮಾಡವಳೆ ಅವಳು ಅವತ್ತು ಅಂತ ಹೇಳ್ಬಿಟ್ಟು. ಅವಳಿಗೆ ನನಗೆ ತಾಂಬೂಲ ಕೊಟ್ಟಿಲ್ಲ ಅಂತ ಹೇಳೋಷ್ಟು ಅವಳಿಗೆ ಕೊಟ್ಟಿರೋ ತಾಂಬೂಲ ತಟ್ಟೆನೇ ನನಗೆ ಕೊಡೋಕ್ಕೆ ಹೋಗ್ತದಿಲ್ಲ ಗೈಸ್. ಎಷ್ಟು ಅವಳಿಗೆ ಬುದ್ಧಿವಂತ ನೋಡೋ, ಇದೇ ತಾಂಬೂಲ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅವಳಿಗೆ ಕೊಟ್ಟಿರೋ ತಾಂಬೂಲ ತಟ್ಟೆ ನನಗೆ ಕೊಡೋಕ್ಕೆ ಹೋಗ್ತಾರೆ. ಅದು ಕೊಡಬಾರ್ದಮ್ಮ ಸಪ್ರೇಟಾಗಿ ಅಂತೇಳ್ಬಿಟ್ಟು ಮತ್ತು ಎಲೆ ಅಡಿಕೆ ಬನಾನ ಕೊಡಿಸಿ ಅವಳ ಕೈಯಲ್ಲಿ ಇಸ್ಕೊಂಡೆ. ಹಬ್ಬದ ದಿನ ನಾನು ಫಸ್ಟ್ ತೊಗೊಂಡಿರೋ ತಾಂಬೂಲ, ಫಸ್ಟ್ ಅರಿಶಿನ ಕುಂಕುಮ ಕೊಟ್ಟಿರೋದು ನಮ್ಮ ಬಂಗಾರಿ ಜಯಶ್ವಿತಾ ಗೈಸ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೇಮ್ ಅವಳು ಕೇಳ್ತಾ ಇದ್ದಾಳೆ, ನಾನು ಕೇಳಿದ್ನಲ್ಲ ಮಮ್ಮಿ ನಮ್ಮ ಮನೆಗೆ ಯಾರು ಬಂದಿರೋದು ಅಂತ ಕೇಳ್ತಾ ಇದ್ದಾಳೆ. ನನಗಂತೂ ತುಂಬಾ ಖುಷಿ ಆಯಿತು. ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದೈತಮ್ಮ ಅಂತ ಹೇಳಿದೆ. ಅವಳು ಎಷ್ಟು ನೀಟಾಗಿ ನಾನು ಏನು ಹೇಳಿದ್ನ ಅದೆಲ್ಲ ರಿಪೀಟ್ ಮಾಡಿಬಿಟ್ಲು ಗೈಸ್. ನನಗಂತೂ ನೋಡಿ ಬಂಗಾರಿ ಅದು. ಮತ್ತು ನಮ್ಮ ಮನೆಗೆ ಫಸ್ಟ್ ಹಬ್ಬದ ದಿನ ನಾನು ಹಬ್ಬ ಸ್ಟಾರ್ಟ್ ಮಾಡಿದ್ದೆ ನಿಮ್ಗೆ ಫಸ್ಟು ಮುತ್ತೈದೆ ಬರೋದಂದರೆ ನಮ್ಮ ಮನೆಗೆ ಅದು ಟ್ಯೂಷನ್ ಆಂಟಿ ಉಮಾ ಆಂಟಿ. ನಾನು ಯಾವಾಗಲೂ ಅದನ್ನ ಫಸ್ಟ್ ಆಂಟಿಗೆ ಕೊಡೋದು ಅರಿಶಿನ ಕುಂಕುಮ. ಆಂಟಿ ಬಂದಿದ್ದು ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಂಡು ನಾವು ಮಕ್ಕಳು ತುಂಬ ಖುಷಿಯಾಗುತ್ತೆ. ಕೆಲವು ವಿಡಿಯೋಸ್ ಎಲ್ಲ ಮಿಸ್ಸಿಂಗ್ ಆಗಿಬಿಟ್ಟಿದೆ ಗೈಸ್, ಬಿಕಾಸ್ ಲೇಟ್ ಆಗೋಯ್ತಲ್ಲ ಹಬ್ಬ ಆಗಿ ನಾನು ಅಪ್ಲೋಡ್ ಮಾಡೋದು, ಅದರಿಂದ ಕೆಲವು ವಿಡಿಯೋಸ್ ಎಲ್ಲ ಮಿಸ್ ಆಗೋಗಿದೆ. ಎಷ್ಟಿದ್ರೆ ಅಷ್ಟೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಸ್ವಲ್ಪ ನಾಷ್ಟ ಮಾಡಿಬಿಟ್ಟು ಕೂತ್ಕೊಂಡಿದ್ದೀನಿ. ತಾಂಬೂಲೆಲ್ಲ ಪ್ಯಾಕ್ ಮಾಡೋಣ ಅಂತ. ಬೆಳಗ್ಗೆ ಜಸ್ಟ್ ಹಿಂಗೆ ಪ್ಲೇಟಲ್ಲಿ ಇಟ್ಟಿದ್ದೆ, ನೀವು ನೋಡಿರ್ತೀರ. ಅಮ್ಮನವ್ರ ಮುಂದೆ ಇಡಬೇಕಲ್ಲ ಅಂತ ಇದನ್ನು ಇವಾಗ ಕವರ್ಗೆಲ್ಲ ಪ್ಯಾಕ್ ಮಾಡಿ ಎತ್ತಿಕ್ಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ನಾನು ಯಾವಾಗಲೂ ಈ ಥರ ಬ್ಯಾಗ್ಸ್ ತರ್ತೀನಲ್ಲ ಚಿಕ್ಕವು. ಮತ್ತು ಇದಾದಮೇಲೆ ತಾಂಬೂಲ ಕವರ್ಸ್ ಬರುತ್ತಲ್ಲ ದೊಡ್ಡದು, ತೆಂಗಿನಕಾಯಿ ಎಲ್ಲ ಅದರಲ್ಲಿ ಹಾಕಿ ಅದರಲ್ಲಿ ಪ್ಯಾಕ್ ಮಾಡಿ ಕೊಡೋದು. ನೆಕ್ಸ್ಟು ಈ ಬ್ಯಾಗಲ್ಲಿ ಹಾಕಿ ಕೊಡ್ತೀನಿ. ಬನ್ನಿ ನಾನೇನೇನು ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಬ್ಲೌಸ್ ಪೀಸು ಹಾಫ್ ಫೋಲ್ಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ವಿಳ್ಯದೆಲೆ ಅಡಿಕೆ ವಿತ್ ಕಾಯಿನ್, ಅಡಿಕೆ ಆ್ಯಂಡ್ ಎಡ್ ಬನಾನಾ ಆ್ಯಂಡ್ ಬ್ಯಾಂಗಲ್ಸ್ 4, ಅರಿಶಿನ ಕುಂಕುಮ ವಿತ್ ಒಂದು ಸ್ವೀಟ್ ಏನಾದರೂ ಕೊಟ್ಟರೆ ಒಳ್ಳೇದಲ್ವ, ಅದಕ್ಕೆ ಬೂಂದಿ ತರಿಸಿ. ನಾನು ಯಾವಾಗಲೂ ಕಡಲೆ ಪಪ್ಪಿಂದ ನಾನೇ ಮನೆಯಲ್ಲಿ ಮಾಡಿ ಕೊಡ್ತಾಯಿದ್ದೆ. ಬಟ್ ಈ ಸರಿ ನಂಗೆ ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಆಗಲಿಲ್ಲ, ತುಂಬಾ ಕೆಲಸ ಇತ್ತು, ಪೆಂಡಿಂಗ್ ಆಯಿತು. ಈ ಸರಿ ಹಬ್ಬ ಪೂಜೆನೂ ಸ್ವಲ್ಪ ಲೇಟೇ ಆಯಿತು ನಂದು. ಯಾವಾಗಲೂ ನಾನು 5 o'clock ಹಂಗೆ ಮುಗಿಸೋಳು, 5:36 ಆಗೋಯ್ತು. ಈ ಸರಿ ಅಷ್ಟೇ, ಇಷ್ಟೆಲ್ಲ ಇಟ್ಟು ಪ್ಯಾಕ್ ಮಾಡೋದು. ಇದನ್ನು ಈ ಬ್ಯಾಗಲ್ಲಿ ಹಾಕಿ ಇದ್ರ ಜೊತೆಗೆ ಒಂದು ಕಾಯಿ ಹಾಕ್ಬೇಕು. ಇವಾಗ ತೆಂಗಿನಕಾಯಿ ಇಡ್ತಾ ಇದ್ದೀನಿ. ಇಷ್ಟು ನಂದಿ ಸರಿ ವರಮಹಾಲಕ್ಷ್ಮಿ ತಾಂಬೂಲದ ಬ್ಯಾಗ್. ಇದ್ರ ಮೇಲೆ ಒಂದು ಫ್ಲವರ್ ಇಟ್ಬಿಟ್ಟು ಕೊಡ್ತಾ ಇರೋದಷ್ಟೇ. ನೋಡಿ ರೆಡಿ ಆಯಿತು. ಇದೇ ಥರ ಇವಾಗ ಎಲ್ಲನೂ ಪ್ಯಾಕ್ ಮಾಡಬೇಕು. ಬ್ಯಾಂಗಲ್ಸ್ ಬರೀ 5 ಪೇರ್ ಈ ಥರ 5 ಮಾತ್ರ ಕಟ್ಟಿಟ್ಟಿದ್ದೆ ಬೆಳಗ್ಗೆ ಅರ್ಜೆಂಟಿಗೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ. ಇವಾಗ ಇನ್ನೆಲ್ಲ ಕಟ್ಟಿಕೊಂಡು ಪ್ಯಾಕ್ ಮಾಡಬೇಕು. ಟೈಮ್ ಬಂದುಬಿಟ್ಟು ಇನ್ನು 10:30 ಎಲ್ಲೋ ಈವ್ನಿಂಗ್ ಆದಂಗಿದೆ ಫೀಲಿಂಗು. ನೋಡಿ ಇಷ್ಟೇ, ಇದೇ ಥರ ಎಲ್ಲ ಪ್ಯಾಕ್ ಮಾಡಬೇಕು. ಈ ಸರಿ ಯಾಕೋ ಸ್ವಲ್ಪ ಕಷ್ಟ ಆಗೋಯ್ತು ಗೈಸ್. ಹಬ್ಬ ಕಷ್ಟ ಆಗೋಯ್ತು ಅಂದರೆ ನನ್ನ ಬಾಡಿನೇ ಸಪೋರ್ಟ್ ಮಾಡಿಲ್ಲ, ಯಾಕಂತ ಗೊತ್ತಾಗಲಿಲ್ಲ. ತುಂಬ ಟೈರ್ಡ್ ಆಗೋದೆ ನಾನು ಈ ಸರಿ. ನಂದಿ ಬ್ಯಾಂಗಲ್ ಇವಾಗ ಒಂದು ಬ್ಯಾಗ್ ಎತ್ಕೊಂಡು ಫಸ್ಟ್ ಕಾಯಿ ಇಕ್ತೀನಿ. ಕಾಯಿ ಇಕ್ಕಿದ್ಮೇಲೆ ಚೆನ್ನಾಗಿರುತ್ತೆ ಇಡಕ್ಕಿದು. ಶಶ್ವಿತ ಎಲ್ಲ ಪಕ್ಕದ ಮನೇಲಿ ಆಟ ಆಡ್ತಾ ಇದ್ದಾಳೆ, ಅದಕ್ಕೆ ನಿಮಗೆ ಹಾಕೋದಿಲ್ಲ ಅಂದರೆ ನಾನು ನೋಡು. ಅದಕ್ಕೆ ಅವಳು ಪಕ್ಕದ ಮನೆಗೆ ಬಂದು ಅಷ್ಟು ಬೇಗ ಬರೋಲ್ಲ, ಅದಕ್ಕೆ ಹಾಕ್ಬಿಡ್ತಾ ಇದ್ದೀನಿ. ಇವಾಗ ನಿಮಗೆ ಕೂತ್ಕೊಂಡು ಇದೇ ಥರ ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ.
ನೀವು ಅನ್ಕೋಬೋದು ಇದೆಲ್ಲನೂ ಡೈರೆಕ್ಟಾಗಿ ಈ ಬ್ಯಾಗ್ಗೆ ಹಾಕ್ಬಿಡ್ಬೋದಲ್ಲ ಕಾಯಿ ಜೊತೆಗೆ ಅಂತ. ಇನ್ನು ನಂಗೆ ಹಂಗೆ ಇಷ್ಟ ಆಗಲ್ಲ. ಕಾಯಿ ಸಪ್ರೇಟು, ತಾಂಬೂಲದ ಇದೇ ಸಪ್ರೇಟ್ ಅಂತ ಹೇಳ್ಬಿಟ್ಟು ಈ ಥರ ಪ್ಯಾಕ್ ಮಾಡೋದು ನಾನು. ಹೋದ ವರ್ಷನೇ ನೋಡಿರ್ತೀರ ನನ್ನ ಬ್ಲಾಗ್ ನೋಡೋರಾದರೆ ಇದೇ ಥರ ನಾನು ಪ್ಯಾಕ್ ಮಾಡಿದ್ದು. ಸೇಮ್ ಇಯರ್ ಅದೇ ಥರನೇ ಈ ಥರ ಬ್ಯಾಗ್ಸ್ ತಂದುಬಿಟ್ಟು ಮಾಡ್ತೀನಿ. ಇವಾಗ ಆರಾಮಾಗಿ ಕಾಯಿ ಸಪ್ರೇಟ್ ಇರುತ್ತೆ, ವೀಳ್ಯದೆಲೆ, ಬಾಳೆಹಣ್ಣು, ಸ್ವೀಟು ಅದನ್ನು ಸಪ್ರೇಟಾಗಿರುತ್ತೆ. ನೋಡಿ ನೀಟಾಗಿ ಪ್ಯಾಕ್ ಮಾಡಿಬಿಡುತ್ತೆ. ಅವೆಲ್ಲ ಒಂದೇ ದಿಕ್ಕಲ್ಲಿ ಕಚ್ಚಿ ಆಗೋಗುತ್ತೆ. ನನಗೆ ಸಂಜೆ ಆಯಿತು, ಅನ್ನ ಬಂದರೆ ಬೆಳಗ್ಗೆ ಪೂಜೆಗೆ ಅನ್ನ ಇರಲಿಲ್ಲಲ್ಲ, ಇವಾಗ ಅನ್ನನ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಹೋದ ವರ್ಷ ಎಲ್ಲ ಹಬ್ಬದ ದಿನ ಎಲ್ಲ ಅನ್ನ ಇದ್ರು, ಇವತ್ತು ಸಾಯಂಕಾಲ ಬಂದರು. ಚೆಸಿ ಇಲ್ಲಿ ತಿರ್ಗು ಗೈಸ್, ನಮ್ಮ ಚೆಸಿಗೆ ಹಾಫ್ ಸ್ಯಾರಿ ಹಾಕಿದ್ದೀನಿ ನೋಡಿ. ಆಲ್ರೆಡಿ ಕೆಡ್ಸ್ಕೊಂಡ್ಬಿಟ್ಲು, ಅವಳಿಗೆ ಹಾಕಿ ಒಂದು 1 hour ಆಯಿತು. ಬಟ್ ನಂಗೆ ಲಾಗ್ ಮಾಡೋಕ್ಕೆ ಫ್ರೀ ಇರಲಿಲ್ಲ, ನಾನು ರೆಡಿ ಆಗ್ತಾಯಿದ್ದೆ. ಅದಕ್ಕೆ ಸಪ್ರೇಟ್ ಇಚ್ಛೆನೆಯಾ? ನಿಂಗೆ ಯಾವ್ದು ಬೇಕು ಅದು ತೊಗೊಂಬಿಡಮ್ಮ. ರೆಡಿ ಆಗ್ತಾ ಇದ್ದಾಳೆ ನೋಡಿ. ನೋಡಿ ಗೈಸ್, ನಾನು ಈ ಥರ ರೆಡಿಯಾಗಿದ್ದೀನಿ. ಇದು ಮೈಸೂರು ಸಿಲ್ಕು ಹಬ್ಬಕ್ಕಂತಲೇ ತೊಗೊಂಡಿದ್ದು. ಬ್ಲೌಸ್ ಕೊಡ್ತಾರೋ ಇಲ್ಲ ಅಂತ ಡೌಟಲ್ಲಿದ್ದೆ, ಬಟ್ ಹೆಂಗೂ ನೆನ್ನೆ ಈವ್ನಿಂಗ್ ತೊಗೊಂಬಂದು ಕೊಟ್ಟರು. ಪೆಂಟೆಕ್ಸ್ ಬಾರ್ಡರು ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಗೆ ಒಂದು ಹಾರ ಹಾಕ್ಕೊಂಡ್ಬಿಟ್ಟೆ ಸಾಕು. ಚಂದಲ್ಲಿ ರಿಂಗ್ ಗಂಟು ಹಾಕ್ಕೊಂಡಿದ್ದೀನಿ ಗೈಸ್. ನನಗೆ ಯಾಕೋ ಇಷ್ಟ ಈ ಹಬ್ಬಕ್ಕೆ ಗಂಟು ಹಾಕ್ಕೋಬೇಕು ಅಂತ. ನೋಡಿ ಈ ಥರ ವಿಂಟೇಜ್ ಲುಕ್ಕು ಬಂದಂಗೆ ಐತೆ. ಅನ್ನ ಪೂಜೆ ಮಾಡ್ತಾಯಿದ್ದೆ. ಗಂಟೆ ದಾಂಡ್ಲು ಒಂದು ಸುತ್ತತ್ಲು ಅಲ್ಲ. ಹಾಂ 1 minute. ನಾನು ರೆಡಿ ಆಗಿದ್ದಾಯ್ತು, ಚೆಸ್ಸೇ ಆಗಿದ್ದಾಯ್ತು, ಮನುಷ್ಯ ರೆಡಿ ಆಗ್ತಾ ಇದ್ದಾಳೆ. ಯಾಕೆ ಅವಳು ಲೇಟ್ ಅಂದರೆ ನನಗೆ ರೆಡಿ ಮಾಡಿ ಅವಳು ಮಾಡ್ಕೊತಿದ್ದಾಳೆ, ಅದಕ್ಕೆ ಲೇಟ್ ಅವಳದಷ್ಟೇ. ತಲೆ ಬಾಚ್ಬೇಕು ನಮ್ಮ ಮನುಷ್ಯದ ಹಾಫ್ ಸ್ಯಾರಿ ಹಾಕ್ಕೊಂಡವಳೆ. ನನ್ನ ಜಶ್ವಿತಾ ಪೂಜೆ ಮಾಡ್ತಿದ್ದೆ ನೋಡಿ. ಮಾಡು ಸಾಕು. ಆರೋಗುತ್ತೆ. ಗಂಟೆನ ನಮ್ಮ ಶಶ್ವಿತಾ ರಿವರ್ಸಲ್ಲಿ ಇಟ್ಕೊಂಡು ಹಿಂಗೆ ಬಾರಿಸು. ಹಿಂಗಲ್ಲ ಹಿಂಗೆ. ಹಾಂ ನಮ್ಮ ಬಗ್ಗಿ ಮಾಡ್ಕೊಂಡ ಗುಡ್ಡುಗಳು ಶಶ್ವಿತ. ಬರೀ ಅಂಟಿಸ್ತಾನೆ ಇರ್ತೀಯ ಊದ್ಕಡ್ಡಿನ ನೀನು. ಸಾಕು ಮಾಡು ಪೂಜೆ. ಆಯಿತು. ಸಾಕು 3 ಸಲ ಅಷ್ಟು. ಮತ್ತೆ ಬೇಡ ಸಾಕಿನ ಸುಮಲ್ ತೆಗ್ದು ದೇವರ ಹತ್ರ ತೆಗ್ದು ಹೊರಟ. ಎಲ್ಲರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದಾಯಿತು, ಹಂಗೆ ನಮ್ಮ ಮನೆಗೆ ಎಲ್ಲರೂ ಅರ್ಶಿನ ಕುಂಕುಮ ಬಂದಿದ್ದಾಯಿತು. ನಾನು ಅರ್ಶಿನ ಕುಂಕುಮ ಹೋಗ್ಬಿಡ್ಬೇಕು, ಎಲ್ಲೂ ಫೋಟೋಸ್ ಹೆಂಗೆ ತೊಗೊಂಡಿದ್ದೀನಿ. ಮತ್ತೆ ಫೋನ್ ಮನೇಲಿದ್ದೆ, ತೊಗೊಂಡೋಗ್ದಿರೋ ಮನೆಗೆ ಫೋಟೋ ತೊಗೊಳಕ್ಕಾಗಿಲ್ಲ. ಫೋನ್ ಎತ್ಕೊಂಡಿರೋ ಅರ್ಶಿನ ಕುಂಕುಮ ಹೋಗಿರೋ ಮನೆಗಳು ಫೋಟೋ ತೊಗೊಬಂದಿನಿ. ನಿಮಗೆ ನೋಡಿ, ನಿಮಗೂ ಪಕ್ಕದಲ್ಲಿ ಹಾಕ್ತೀನಿ ನೋಡಿ ಯಾರು ಹೆಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಬಂದಾಗ ನಾನು ಯಾವುದೂ ವಿಡಿಯೋಸ್ ತೊಗೊಳಿಲ್ಲ ಗೈಸ್, ಮಿಸ್ ಆಗೋಯ್ತು, ಮರ್ತೋಗ್ದವ್ರು ಬಂದಾಗ ಸಡನ್ನಾಗಿ ಅರ್ಶಿನ ಕುಂಕುಮ ಕೊಟ್ಬಿಡ್ತಾ ಇದ್ದೆ. ಉಂಡೆ ಮಾಡೋಕ್ಕೆ ಯಾರಿರಲಿಲ್ಲ, ಬಟ್ ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ.
ಇವಾಗೆಲ್ಲ ಇನ್ನು ಡ್ರೆಸ್ ಚೇಂಜ್ ಮಾಡಿ ಮಲಗಬೇಕು. ಆರತಿ ಎಲ್ಲ ಕೊಟ್ಟಿದ್ದಾಯಿತು. ತೆಗಿತೀನಿ ನಮ್ಮ ಚೆಸ್ಸಿ ರೆಡಿ ಮಾಡಿದಾಗ ಹೆಂಗಿದ್ದು ಇವಾಗ ಹೆಂಗಿದೆ ನೋಡಿ. ತೆಗಿಬೇಕಂತೆ. ಹಾಯ್ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಲಾಗು ನೆಕ್ಸ್ಟ್ ಡೇ. ಬೆಳಗ್ಗೆನೇ ಎದ್ದು ನೆನ್ನೆ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ನಾನು ದೇವ್ರು ನೆನೆಸಿಲ್ಲ ಈ ಸರಿ 3 days ಇಡಬೇಕು, ಸಂಡೇ ನಾಳೆ ತೆಗಿಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ಇವತ್ತು ಹುಣ್ಣಿಮೆ ಬಂದಿದೆ ಅಲ್ಲ, ತೆಗಿಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ನಾನು ದೇವ್ರು ನಿಲ್ಲಿಸಿಲ್ಲ. ನೋಡಿ ಬೆಳಗ್ಗೆನೆಲ್ಲ ನೈವೇದ್ಯಗೆ ಹಾಲಿಕ್ಬಿಟ್ಟೆ. ಹಾಲಿಕ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ದೀನಿ. ನಾನು ಹಂಗೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಇವಾಗ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಸುಮ್ಮನೆ ಇರ್ರೋ ಎಷ್ಟೊಂದು ಕಿತ್ತಾಡ್ತಾರೆ ನೋಡಿ ಗೈಸ್ ನನ್ನ ಮಕ್ಕಳು. ಇವಾಗೆಲ್ಲ ರೆಡಿ ಆಯಿತು, ದೇವಸ್ಥಾನಕ್ಕೆ ಹೋಗ್ತಾ. ನಮಗೆ ಬ್ಯಾಗ್ ಬೇಕಂತದ್ದು. ಏನಕ್ಕೆ ಅದು? ಅಯ್ಯೋ ಸರಿ ಗೈಸ್, ದೇವಸ್ಥಾನ ಹತ್ರ ಸಿಗ್ತೀನಿ ಬನ್ನಿ. ಹಲೋ ಗುಡ್ ಮಾರ್ನಿಂಗ್. ಇದು ಹಬ್ಬದಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಂದುಬಿಟ್ಟು ಸಂಡೇ ಮಾರ್ನಿಂಗು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತು ನಾನು ಕಲಶ ವಿಸರ್ಜನೆ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ನೈವೇದ್ಯಗೆ ಅಂತೇಳಿ ಅವಳಕ್ಕಿ ಮಾಡೋಣ ಅಂತ ನೆನೆ ಹಾಕಿದ್ದೀನಿ. ಇನ್ನು ಇವಾಗೆಲ್ಲ ತೆಗೆದ್ಬಿಟ್ಟು ವಿಸರ್ಜನೆ ಮಾಡಬೇಕು. ಇದು ಸಂಡೇ ಅರ್ಲಿ ಮಾರ್ನಿಂಗು. ನೋಡಿ ಇವತ್ತು ನಮ್ಮ ಮನೆಯಿಂದ ಅಮ್ಮ ಹೋಗ್ಬಿಡ್ತಾರೆ. ಏನೋ ಇದ್ರು ಒಂಥರ ಪಾಸಿಟಿವ್ ಎನರ್ಜಿ ಇತ್ತಮ್ಮ ನಮ್ಮ ಮನೆಯಲ್ಲಿದ್ದಾಗ. ಇವತ್ತೆಲ್ಲ ತೆಗೆದ್ಬಿಡ್ತೀನಿ. ಹೂವೆಲ್ಲ ಬಾಡೋಗಿದೆ ಗೈಸ್. ನಾನು ವಿಸರ್ಜನೆಯನ್ನು ಮಾಡೋದು ಏನು ತೋರಿಸೋದಿಲ್ಲ. ನಾರ್ಮಲಾಗಿ ತೆಗೆದ್ಬಿಟ್ಟು ನೀರೆಲ್ಲನೂ ತುಳಿದಿರೋ ಗಿಡದಕ್ಕೆ ಹಾಕ್ಬಿಟ್ಟು ಬಂದುಬಿಡ್ತೀನಿ. ಇನ್ಮೇಲೆ ನಾನು 2 ಕಲಶ ಇಟ್ಟಿರ್ತೀನಿ. ಒಂದು ಕಲಶದ್ದು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ಸ್ವಲ್ಪ ತೀರ್ಥ ತೆಗೆರೆಲ್ಲ ಮನೆಯಲ್ಲವರ ತೊಗೊಂಡು ಅದರಲ್ಲಿರೋ ಡ್ರೈ ಫ್ರೂಟ್ಸ್ ಎಲ್ಲನೂ ನಾವೇ ತಿಂತೀವಿ. ಅದೇನು ಬಿಸಾಕಲ್ಲ. ಇನ್ನು ಕವಡೆ, ಗೋಮೂತ್ರ ಚಕ್ರ ಅದಿತ್ತಲ್ಲ, ಆ ಕಾಯಿನ್ಸು, ಬೆಳ್ಳಿ ಕಾಯಿನ್ಸ್ ಅದೆಲ್ಲ ನೀಟಾಗಿ ಒರೆಸ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಬೀರುವಾದಲ್ಲಿ ಇಟ್ಕೊತೀನಿ. ಇನ್ನು ಮತ್ತು ಮಿಕ್ಕಿದ್ದಿತ್ತಲ್ಲ, ಇದು ಕಮಲ ಬೀಜ ಎಲ್ಲ ಅದೆಲ್ಲನೂ ನೆಕ್ಸ್ಟ್ ಇಯರ್ ತನಕ ಇರೋದಿಲ್ಲ. ಅದನ್ನು ಗಿಡದ ಬುಡಕ್ಕೆ ಹಾಕ್ಬಿಡ್ತೀನಿ. ಇಷ್ಟು ನಾನು ಮಾಡೋದು. ಇವಾಗೆಲ್ಲ ತೆಗೆದುಬಿಟ್ಟು ನೀಟಾಗಿ ಸ್ಯಾರಿ ಮೈ ಮೇಲೆ ಹಾಕ್ಕೊಂಡು ಎತ್ತಿಕ್ತೀನಿ. ಹಾಗೆ ಒಡವೆ ಬಂದುಬಿಟ್ಟು ಮೈ ಮೇಲೆ ಹಾಕ್ಕೊಂಡು ಎತ್ತಿಕ್ತೀನಿ. ನೆಕ್ಸ್ಟ್ ಇಯರ್ ನಾನು ಅಮ್ಮನಿಗೆ ಹಾಕಬೇಕಾದ್ರೆ ಅವಾಗ ತೊಳೆದು ಬಿಟ್ಟು ಅರ್ಶಿನ ನೀರಲ್ಲಿ ಮತ್ತೆ ಹಾಕ್ತೀನಿ. ನಾನು ಯಾವುದೇ ಕಾರಣಕ್ಕೂ ಒಡವೆಗಳು ಸ್ಯಾರಿ ಎಲ್ಲ ಹಂಗೆ ಎತ್ತಿಕ್ಬಾರ್ದು. ಈ ಮಡ್ಲಕ್ಕಿ ಸ್ಯಾರಿನೂ ಅಷ್ಟೇ ಮೈ ಮೇಲೆ ಹಾಕ್ಕೊಂಡು ಎತ್ತಿಕ್ತೀನಿ. ಈ ಸ್ಯಾರಿನೂ ಅಷ್ಟೇ ಮೈ ಮೇಲೆ ಹಾಕ್ಕೊಂಡು ಎತ್ತಿಕ್ತೀನಿ. ಚೆಸ್ವಿತ ಮೇಲೆ ಹಾಕ್ತೀನಿ ಈ ಸರಿ ಎಲ್ಲ ಒಡವೆನೂ ಎಲ್ಲ ಚೆಸ್ತೆಗೆ ಹಾಕ್ಬಿಟ್ಟು ಆಮೇಲೆ ಎತ್ತಿಕ್ತೀನಿ. ಇಷ್ಟೇ ಗೈಸಿಂದ ನನ್ನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಆಲ್ ಆನ್ ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಬಾಯ್, ಟೇಕ್ ಕೇರ್.